ರೇವಣಿಗೆಯಲ್ಲಿ ನಡೀತಕ್ಕಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯ ವಹಿಸಿದ ನಿಮ್ಮೆಲ್ಲರ ಕುಲದೈವ ಕೃಷಿ ಋಷಿಗಳು, ವಿದ್ಯಾಪ್ರೇಮಿಗಳು, ಕಾಯಕವಿಗಳು ಮತ್ತು ಧರ್ಮದ ಬೋಧನೆ ಮಾಡ್ತಕ್ಕಂಥ ಪೂಜ್ಯರಾದಂಥ ವಿಶ್ವರಾಜ್ಯ ಮಳೇಂದ್ರ ಶಿವಾಚಾರ್ಯ ಪಾದದಲ್ಲಿ ವಹಿಸುತ್ತಾ ಅದೇ ರೀತಿಯಿಂದ ಆತ್ಮೀಯರು, ಕರ್ನಾಟಕ ರಾಜ್ಯದ ಹಿಂದಿನ ಸಚಿವರು ಮತ್ತು ಅಫಜಲ್ಪುರ ತಾಲೂಕಿನ ನೆಚ್ಚಿನ 6 ಸಲ ಈ ಕ್ಷೇತ್ರವನ್ನು ಏನು ಪ್ರತಿನಿಧಿಸುತ್ತ ಈ ವೇದಿಕೆ ಮೇಲೆ ಆಸೀನರಾದಂಥ ಆತ್ಮೀಯರಾದ ಮಾಲೀಕ ಗುತ್ತೇದಾರವರೇ ಮತ್ತು ಮಲ್ನಾಥ್ ಪಾಟೀಲ್ರೆ, ದ್ರೌಪದವರೇ, ಗೌಂಡಿಯವರೇ ಮತ್ತು ಪಂಚ ಗ್ಯಾರಂಟಿಯ ತಾಲೂಕಾ ಅಧ್ಯಕ್ಷರಾದಂಥ ಪ್ರಕಾಶ್ ಜಮಾದಾರ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಬಸರಿಗಡವರೇ, ಸಿದ್ದಣ್ಣ ಸಗರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಪುರಾಣಿಕರೇ ಮತ್ತು ಸಂಗೀತಕ ಬಳಗದವರೇ ಮತ್ತು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರೇ ಮತ್ತು ಈ ಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಹಿರಿಯರೇ, ಸಮ್ಮುಖದಲ್ಲಿ ಗ್ರಾಮದ ಸುತ್ತಮುತ್ತ ಬಂದಂಥ ಎಲ್ಲ ಧರ್ಮ ಅಭಿಮಾನಿಗಳೇ, ಸಂಸ್ಕಾರವನ್ನು ನೀಡುವಂಥ ನಮ್ಮ ಶ್ರದ್ಧೆಯ ತಾಯಂದಿರು, ಬಹಳ ಪವಿತ್ರವಾದ ಕಾರ್ಯಕ್ರಮವನ್ನು ನೀವೆಲ್ಲ ಪಾಲ್ಗೊಂಡಿದ್ದೀವಿ. ನನಗೆ ಸ್ವಲ್ಪ ತಡವಾಗಿ ಬಂದಿದ್ದೇನೆ, ಪಾಲಿಕೆ ಗುತ್ತೇದಾರರು ಕ್ಷಮಿಸಬೇಕು ಅಂತೇಳಿ ನಾನು ಅವರಲ್ಲಿ ಕೇಳ್ತಾ ಇದ್ದೀನಿ. ಯಾಕಂದರೆ ಅವರು ಬಹುಶಃ ಬಂದು ಸಮಯ ಆಗಿರಬೇಕು, ಆದರೆ ತಡವಾಗಿ ಬಂದಿದ್ದರಿಂದ ಕಾರ್ಯಕ್ರಮ ತಡವಾಗಿ ಪ್ರಾರಂಭ ಆಗಿದೆ. ಆದ್ದರಿಂದ ಇವತ್ತು ಭಾರತ ದೇಶದಲ್ಲಿ ನಾವು ಮಠ ಮಾನ್ಯಗಳಿಗೆ ಬಹಳಷ್ಟು ಇವತ್ತು ಪವಿತ್ರ ದೃಷ್ಟಿಯಿಂದ ನೋಡ್ತಾ ಇದ್ದೇವೆ. ಯಾಕಂದರೆ ಇದು ವಿಶಿಷ್ಟವಾದಂಥ ದೇಶ, ನಾನಾ ಜಾತಿಗಳು, ನಾನಾ ಧರ್ಮಗಳು ಇದ್ದರೂ ಕೂಡ ನಾವು ಒಂದಾಗಿ ಬಾಳ್ತೇವೆ ಅನ್ನೋಕ್ಕೆ ಕಾರಣ ಏನಂತಂದರೆ ಇಂಥ ಪೂಜಾರಿಗಳು ಮತ್ತು ಇಂಥ ಸಮಾರಂಭಗಳು ಇವತ್ತು ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಯಾಕಂದರೆ ನಮ್ಮ ಸಂಸ್ಕಾರ ಕೊಡುವಂಥ ತಾಯಂದಿರು ಇವತ್ತು ನೀವೆಲ್ಲ ಬಂದಿದ್ದೀರಿ. ನೀವು ಧರ್ಮವನ್ನು ಕಾಪಾಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಮಕ್ಕಳನ್ನು ಒಳ್ಳೆಯ ನಾಗರಿಕರನ್ನಾಗಿ ಮಾಡುವ ಕೆಲಸ ಕೂಡ ತಮ್ಮ ಮೇಲೆ ಇದೆ. ಆದ್ದರಿಂದ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವಿನ ತಾಯಂದಿರು ಬಂದಿರಿ. ಇದಕ್ಕೆ ನನಗೆ ಭಾಳ ಸಂತೋಷ ಮತ್ತು ಅಭಿಮಾನ ಕೂಡ ಆಗಿದೆ ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ಇವತ್ತು ತಮಗೆ ಗೊತ್ತಿದ್ದಂತೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಬದುಕೇನಾಗಿದೆ ಅಂತಂದರೆ ನಾವು ಕೃಷಿ ಮೇಲೆ ಅವಲಂಬಿತರಾಗಿದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಕೃಷಿ ಲಾಭದಾಯಕ ಇಲ್ಲ ಅಂಥೇಳಿ ಇವತ್ತು ಸ್ವಲ್ಪ ಹಣ ಗಳಿಸಿದವರೆಲ್ಲ ಕೂಡ ಇವತ್ತು ಕಲಬುರಗಿ, ಬೆಂಗಳೂರಿನಂತಲ್ಲಿ ಹೋಗಿ ಮನೆ ಮಾಡಿಕೊಂಡು ಇರ್ತಾರೆ. ಆದರೆ ಅನಿವಾರ್ಯ ಯಾರಿಗಂದ್ರೆ ಇವತ್ತು ಎತ್ತುಗಳು ಹೊಲ ಎಲ್ಲೋ ಇಲ್ಲೇ ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ. ಅಂಥ ರೈತರು ಇವತ್ತು ಊರಲ್ಲಿ ಇರ್ತಾರೆ, ಸೇವಾವಹಿಸಿ ದುಡಿತಾರೆ, ಸಂಪಾದನೆ ಮಾಡ್ತಾರೆ, ದೇಶಕ್ಕೆ ಅನ್ನ ಹಾಕ್ತಾರೆ. ಅಂಥವ್ರು ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ಉಳಿದಿದ್ದಾರೆ.
ಅದಕ್ಕೆ ನಾವು ಹೆಚ್ಚಿನ ಒತ್ತು ಯಾವುದೇ ಸರ್ಕಾರ ಕೂಡ ರೈತರಿಗಾಗಿ ಹೆಚ್ಚಿನ ನೆರವು ನೀಡಬೇಕು ಅಂತ ನನ್ನ ಏನು ಭಾವನೆ ಆಗಿದೆ. ಆದ್ದರಿಂದ ಇವತ್ತು ತಮ್ಗೆ ಗೊತ್ತಿದೆ, ಕೃಷಿ ಅಂದರೆ ಎಲ್ಲರೂ ಮೂದಲಿಸ್ತಾರೆ. ಯಾಕಂದರೆ ಇದು ಲಾಭದಾಯಕ ಉದ್ಯೋಗ ಅಲ್ಲ ಅಂತ ಕೇಳ್ಕೊಂಡು ಮಾಡ್ತಾ ಇರಲಿ. ನಮ್ಮ ದೇಶ ಜನಸಂಖ್ಯೆ ಎಷ್ಟಿತ್ತು ಗೊತ್ತು? 33 ಕೋಟಿ ಇತ್ತು. ಇವತ್ತು 140 ಕೋಟಿ ಜನರಿದ್ದೇವೆ. ಅವಾಗ 33 ಕೋಟಿ ಜನ ಇದ್ದಾಗ ಅಲ್ಲಿ ಹಸಿವಿನಿಂದ ಸಾಯ್ತಾರಂತೂ ಕೇಳ್ತಿರ್ದೇವೆ. ಆದರೆ ಇವತ್ತು 140 ಕೋಟಿ ಜನರು ಇದ್ದರೂ ಕೂಡ ಯಾರೂ ಕೂಡ ಹಸಿವಿನಿಂದ ಸಾಯದ ಉದಾಹರಣೆ ಇಲ್ಲ. ಇವತ್ತು ಅಷ್ಟು ರೈತರು ಶ್ರಮವಹಿಸಿ ದುಡಿಯೋದ್ರಿಂದ ಅನ್ನದ ಕೊರತೆ ಇಲ್ಲ. ನಮ್ಮ ಬೆಳೆದಂಥ ಎಲ್ಲ ದವಸ ಧಾನ್ಯಗಳು ಹೊರದೇಶಕ್ಕೆ ಕೂಡ ನಾವು ಕಳಿಸ್ತಾ ಇದ್ದೇವೆ. ಆ ಸಮೃದ್ಧವಾದಂಥ ನಮ್ಮ ಏನು ಭೂಮಿ ಇದೆ, ಆ ಭೂಮಿಯಲ್ಲಿ ನಿಮ್ಮ ಶ್ರಮ ಇದೆ. ಆ ನಿಮ್ಮ ಶ್ರಮದಿಂದ ಇವತ್ತು ಈ ದೇಶ ಇವತ್ತು ಬದುಕ್ತಾ ಇದೆ ಅಂಥೇಳಿ ಭಾಳ ನಾವು ಅಭಿಮಾನದಿಂದ ಹೇಳಬೇಕಾಗ್ತದೆ. ಅದಕ್ಕಾಗಿ ಇವತ್ತೇನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಇದು ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಏನು ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಮುಂದುವರಿಸಿಕೊಂಡು ಹೋಗುವಂಥ ಕಾರ್ಯಕ್ರಮ ನೀವು ಇಷ್ಟು ಸಣ್ಣ ಹಳ್ಳಿಯಲ್ಲಿ ಇವತ್ತು ಮಾಡ್ತಾ ಇದ್ದಿದ್ದು. ನಂತರ ಮಕ್ಕಳನ್ನು ಒಳ್ಳೆಯ ನಾಗರಿಕರನ್ನ ಮಾಡಿ ಶಾಲೆ ಕಲಿಸ್ರಿ, ಅವರಿಗೆ ಒಳ್ಳೆಯ ರೀತಿಯಿಂದ ಬದುಕು ಮಾಡಲಿಕ್ಕೆ ನೀವು ಕಲಿಸ್ಬೇಕು ಅಂತ ಹೇಳಿ. ಇನ್ನೊಂದು, ಇವತ್ತು ಕುಡಿತ ಹೆಚ್ಚಾಗಿದೆ, ಕುಡಿಯೋರ ಸಂಖ್ಯೆ ಹೆಚ್ಚಾಗಿದೆ. ಆದ್ದರಿಂದ ಗಂಡಾದವ ಕೂತಿರ್ತಾನೆ, ಯಾವಾಗ ಕಸ್ಕೊಂಡು ಹೋಗಲಿ ಅಂತೇಳಿ ಆ ರೊಕ್ಕ ಕಸ್ಕೊಂಡು ಹೋಗಿ ಎಲ್ಲಿ ಹೋಗ್ತಾನೆ? ಸೀದಾ ಸರಿ ಅಂಗಡಿಗೆ ಹೋಗ್ತಾನೆ. ಇವೆಲ್ಲ ಕಾಣ್ತಾ ಇದ್ದ ದಿವಸ. ಇವತ್ತು ಮನೆಗೆ ಸರಿ ಅಂಗಡಿ ಆಗಿವೆ, ಕಿರಾಣಿ ಅಂಗಡಿದಾಗ ಸರಿ ಸಿಗ್ತದೆ. ಆದ್ದರಿಂದ ಬದುಕು ನಮ್ಮದು ಹಾಳಾಗ್ತದೆ. ಅದಕ್ಕೆ ಆ ವ್ಯಸನದಿಂದ ಮುಕ್ತ ಆಗಬೇಕು. ಆದ್ದರಿಂದ ಇದು ಯಾರ ಕೈಯಾಗದ? ಸರ್ಕಾರದ ಕೈಯಾಗಿಲ್ಲ, ಮಾಲೀಕವ್ರ ಕೈಗಿಲ್ಲ, ನನ್ನ ಕೈಗಿಲ್ಲ, ಯಾರ ಕೈಗಿಲ್ಲ. ಅದು ಇರೋದೇ ನಿಮ್ಮ ಕೈಯಾಗ. ಯಾರು ಕೊಡೋದು ಬರ್ತಾರ ಅವ್ರಿಗೆ ಮನೆಯಲ್ಲಿ ಕರ್ಕೋಬಾರ್ದು, ಅವ್ರಿಗೆ ಊಟ ಹಾಕ್ಬಾರ್ದು, ಯಾರೇ ಇರಲಿ. ಆ ಕುಡಿದು ಬಂದವ್ರಿಗೆ ಅಷ್ಟು ಮಾಡಿದ್ರಿ ಎಲ್ಲರೂ ಸಂಘಟನೆ ಆಗಿ ಮಾಡಬೇಕು. ಒಬ್ಬರದಿಂದ ಆಗಲ್ಲ. ನೀವು ಒಂದು ಮನೆ ಮಾಡಿದ್ರಿ ಅಂತಂದ್ರೆ ನಾಳೆ ನೀವು ತವ್ರ ಮನೆಗೆ ಕಳಿಸ್ತಾನ. ಅದಕ್ಕೆ ನೀವು ಎಲ್ಲರೂ ಸಂಘಟನೆ ಆಗಿ ಈ ಕೆಲಸ ಮಾಡಿದರೆ ಈ ಭವಿಷ್ಯ ನಿಮ್ಗಾಗ್ತದೆ. ಮತ್ತು ಅವಾಗ ಆ ಪೂಜ್ಯರು ಬಂದು ನಿಮ್ಮನ್ನು ನಿಮ್ಮ ಸಂಸ್ಕಾರಯುಕ್ತವಾದಂಥ ಬದುಕಿನ ಬಗ್ಗೆ ಮಾರ್ಗದರ್ಶನ ಮಾಡ್ತಾರಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಅಪ್ಪೋರು ಅವರು ಪೀಠಕ್ಕೆ ಬಂದ ಮೇಲೆ ಅವರು ಎಲ್ಲ ಶಾಖಾ ಮಠಗಳು ಇವತ್ತು ಒಂದು ರೀತಿಯಿಂದ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಭಾಳ ಅಭಿಮಾನ. ಯಾಕಂದ್ರೆ ಒಂದೇ ಅಲ್ಲ, ಅವರು ಕೃಷಿ ಕೂಡ ದ್ರಾಕ್ಷಿ ಬೆಳೀತಾರೆ ಮತ್ತು ಒಳ್ಳೆಯ ರೀತಿಯಿಂದ ತಮ್ಗೆ ಗೊತ್ತಿದ್ದ ಅವರ ಭೂಮಿಯಲ್ಲಿ ಇವತ್ತು ಕಲ್ಯಾಣ ಮಂಟಪ ಕಟ್ಟಿದ್ದಾರೆ. ಎಷ್ಟು ಸುಂದರವಾದಂಥ ವಾತಾವರಣ ಇವತ್ತು ಅಫ್ಜಲ್ಪುರದಲ್ಲಿ ಆಗಿದೆ ಅನ್ನೋದು ನೀವೆಲ್ಲ ಕಂಡಿದ್ದೀರಿ. ಅದೇ ರೀತಿ ಎಲ್ಲ ಕಡೆಯೂ ಕೂಡ ತಮ್ಮ ಶಾಖಾ ಮಠ ಭಾಳ ಒಳ್ಳೆ ರೀತಿಯಿಂದ ಆಗಬೇಕು ಅನ್ನೋದು ಕನಸಿದೆ. ಮತ್ತು ಅಫ್ಜಲ್ಪುರದ ಶ್ರೀಮಠದಲ್ಲಿ ಕೂಡ ಒಳ್ಳೆಯ ಕೆಲಸ ಇವತ್ತು ಅಲ್ಲಿ ಈ ಮಹೇಂದ್ರ ಅಪ್ಪಾಜಿಯವರ ಒಂದು ಏನು ದೇವಸ್ಥಾನ ಕಟ್ಟಿದ್ದಾರೆ. ಅದು ಬೇರೆ ರಾಜ್ಯದಿಂದ ರಾಜಸ್ಥಾನದಿಂದ ಅದನ್ನು ಕಲ್ಲು ತಂದು ಇವತ್ತು ಸುಂದರವಾದಂಥ ಏನು ದೇವಸ್ಥಾನ ಕಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲರೂ ನೋಡಬೇಕು. ಅದು ಅವರು ಮಾಡಿದ ಕೆಲಸಕ್ಕೆ ನೀವು ನೋಡಿದ್ರೆ ನಮಗೂ ಕೂಡ ತೃಪ್ತಿ ಆಗ್ತದೆ ಮತ್ತು ಅಪ್ಪೋರಿಗೂ ಕೂಡ ಅವರಿಗೆ ಕೂಡ ತೃಪ್ತಿ ಆಗ್ತದೆ ಅಂತ ಸಂಬಂಧ ಹೇಳಿ, ಅದೇ ರೀತಿ ಅವರ ಶಾಖಾ ಮಠ
ಶಿವಪುರದಲ್ಲಿಯೂ ಕೂಡ ಶಾಖಾ ಮಠದ ಅಲ್ಲಿಯೂ ಕೂಡ ಕೆಲಸ ಪ್ರಾರಂಭ ಆಗಿದೆ. ಇನ್ನು ಬಹುಶಃ ಇದರಲ್ಲಿ ಅದನ್ನು ಅವ್ರ ಹತ್ರ ಎಲ್ಲ ಲಿಸ್ಟೇ ಅದ. ಅವರು ಇನ್ನೂ ವಯಸ್ಸು ಸಣ್ಣದಿದೆ. ಅವರಿಂದ ಹೆಚ್ಚಿಗೆ ಎಷ್ಟು ಮಠ ಆದರೂ ಕೂಡ ಅವ್ರು ಬೆಳೆಸಲಿಕ್ಕೆ ತಾಕತ್ತು ಇದೆ. ಇದು ಒಂದೇ ಮಠ ಅಂತಲ್ಲ, ಇದು ವಿಷಯ ಮಠ ಅಂತಲ್ಲ. ಅವರು ಎಲ್ಲಿ ಕೈ ಇಡ್ತಾರೆ ಅಲ್ಲಿ ಬಂಗಾರ ಸಿಗ್ತದೆ. ಅದಕ್ಕೆ ಯಾವ ರೀತಿಯಿಂದ ಕಡಿಮೆ ಇಲ್ಲ. ಅವ್ರು ಯಾರಿಗೂ ಇನ್ನೂ ತನಕ ಕೈ ಚಾಚಿ ಬೇಡಿಲ್ಲ. ನಮಗೆ ಕೂಡ್ರಪ್ಪ ಅಂತಂದಿಲ್ಲ. ಅದು ಮಹೇಂದ್ರ ಆಶೀರ್ವಾದ ಪರಿಪೂರ್ಣ ಅವ್ರ ಮೇಲೆ ಇರೋದರಿಂದ ತಾನಾಗೇ ಬರ್ತದೆ ಹಣ. ಆದ್ದರಿಂದ ಇವತ್ತು ಅವರ ನೇತೃತ್ವದಲ್ಲಿ ಭಾಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ನಿಮಗೆಲ್ಲರಿಗೂ ಶುಭವಾಗಲಿ. ಮತ್ತು ವೇದಿಕೆ ಮೇಲೆ ಕೂತಂಥ ಪೂಜ್ಯರಿಗೂ ಬೇಡಿಲ್ಲಲ್ಲ. ಈಗ ಬೇಡಿಕೆ ಇಟ್ಟಿದ್ದಾರೆ. ಒಂದೇ ಬೇಡಿಕೆ ಅಂದರೆ ನಾವೆಲ್ಲರೂ ಮಲಿಕ ಗುರ್ತದವರು ನಾವೆಲ್ಲ ಫೇಲಾಗಿ ನಿಮಗೆ ಶಾಶ್ವತವಾದಂಥ ನೀರು ಕೊಡಿಸೋಕ್ಕೆ ನಮ್ಮಿಂದಾಗಿದೆ. ಅವರು ಎಷ್ಟು ವರ್ಷ ಮಾಡಿದ್ರು ನಾವು ಬೇಕಾದಷ್ಟು ಬೋರ್ ಹಾಕಿದೆವು, ಕೆರೆ ಮಾಡಿದೆವು, ಏನು ಮಾಡಿದ್ರು ಕೂಡ ನೀರು ಕುಡ್ಲಿಕ್ಕೆ ನೀರಾಗಿಲ್ಲ. ಅದಕ್ಕೆ ಕೆರೆ ತುಂಬ ಯೋಜನೆದಾಗ ಅದಕ್ಕೆ ಅದಕ್ಕಾಗಿ ನಾವು ಪೂಜ್ಯರು ಸಿದ್ಧರಿದ್ದೇವೆ. ಅದಕ್ಕೆ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಚಿಕ್ಕ ಊರಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತೀರಿ ಅಂದ್ರೆ ನಾವು ಕೂಡ ನಿಮಗೆ ಸಪೋರ್ಟ್ ಮಾಡಬೇಕಾಗ್ತದೆ. ನಾವು ಮಾಡ್ತೀವಿ ಅಂತ ಹೇಳಿ ನಾನು 4 ಮಾತು ವಹಿಸಿಕೊಂಡಂಥ ಪರಮ ಪೂಜ್ಯ ಈಶ್ವರೇಂದ್ರ ಮಲೇಂದ್ರ ಸ್ವಾಮೀಜಿಯವರ ಚರಣ ಕಮಲಿಗೆ ನಮಗಳು ಸಲ್ಲಿಸಿ, ಈಗ ತಾನೇ ತಮ್ಮನ್ನು ಉದ್ದೇಶಿ ಮಾತನಾಡಿದ ನಮ್ಮ ಆತ್ಮೀಯರು, ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀಮಾನ್ ಎಂ ಪಾಟೀಲ್ಜಿಯವರೇ, ವೇದಿಕೆ ಮೇಲೆ ಉಪಸ್ಥಿರುವ ಸಮಯದ ಅಭಾವ ಕಾರಣ ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ, ಪೂಜ್ಯ ತೋಟಯ್ಯ ಸ್ವಾಮೀಜಿಯವರು ಹಿಡ್ಕೊಂಡು ಎಲ್ಲ ತಬಲಾ ಮತ್ತು ಸಂಗೀತಕಾರರ ಎಲ್ಲ ಕಲಾವಿದ ವರ್ಗವೇ, ಅದಕ್ಕಿಂತ ಮುಖ್ಯ ನಂದಿಯವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ತಾಯಂದಿರೇ ಹಾಗೂ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಇನ್ನುಳಿದ ಅಧಿಕಾರಿ ಮಿತ್ರರೇ, ಬಹಳ ಅರ್ಥಪಡುವಂತಹ ಒಂದು ಕಾರ್ಯಕ್ರಮ. ಯಾಕಂದ್ರೆ ಜ್ಞಾನ ದಾಸೋಹ ನಮ್ಗೆ ಬೇಕು. ದೇವರ ಮಕ್ಕಳು ನಾವೆಲ್ಲ ಇಲ್ಲಿರೋದು ಬಾಡಿಗೆ ಮನೆಯಾಗ, ನಮ್ಮ ಸ್ವಂತ ಮನೆ ಅದ ಮ್ಯಾಲ. ಯಾವಾಗ ಅವ್ರು ಖಾಲಿ ಮಾಡುತ್ತಾನೆ ಪರಮಾತ್ಮ ಕರೀತಾನೆ ನಾವು ಹೋಗ್ಬೇಕಾಗ್ತದೆ. ಇದು ನಮ್ಮ ಜೀವನ, ಇದು ಅರ್ಥ ಮಾಡ್ಕೋಬೇಕು. ಇವತ್ತು ಅದು ಯಾವ ಕಿವಿಡ್ ತೆಳಗ ಅವನಿಗೆ ಮಾತಾಡ ಹೇಳ್ತೇಳಲ್ಲ, ಅವನಿಗೆ ಮಾತಾಡ್ತಾ ಇದ್ದಾಗ ಇಲ್ಲಿ ಮಾತಾಡ್ತಾರೆ. ಬಹಳ ಲಕ್ಷ್ಯ ಕೊಟ್ಟು ನಾವು ಕೇಳ್ಬೇಕಿಲ್ಲ. ಈ ಶೋ ಮಾಡ್ಲೋ ಬಂದಿದಲ್ಲ, ಅವ್ರು ಯಾಕೆ ಬಂದಾರ, ಮೆರವಣಿಗೆ ಮಾಡಿದಿರಿ, ಭಾಳ ವಿಜೃಂಭಣೆಯಿಂದ ಅವ್ರು ಕರ್ಕೊಂಡ್ ಬಂದಿರಿ, ಗೌರವ ಕೊಟ್ಟಿದ್ದೀರಿ. ಗುರುಗಳ ಹಿಡಿತದಲ್ಲಿ ಇದ್ದಾಗ ಮಾತ್ರ ನಮ್ ಭಾಳ ಬದುಕಾಗ್ತವೆ. ಇಲ್ಲಾಂದ್ರೆ ನಮ್ಮ ಬಾಳಿಗೆ ಯಾವ ನಮಗೆ ಜ್ಞಾನ ಕೊಡ್ತಕ್ಕಂಥದ್ದು ಮೊದಲನೇ ತಾಯಿ, ನಮ್ಮ ತಂದೆ ತಾಯಿ, ನಮ್ಮ ದೇವರು. ಅವ್ರಿಗೆ ಗೌರವಿಸ್ಬೇಕು. ಅವ್ರದ್ದಾದ್ಮೇಲೆ ಗುರುಗಳ ಹಿಡಿತಲಿದ್ದಾಗ ನಮ್ಮ ಜೀವನ ಪಾವನ ಆಗ್ತದೆ. ನಮ್ಮಲ್ಲಿ ಇರ್ತಕ್ಕಂಥ ಕಲ್ಮಶ ಈ ಶಾಸ್ತ್ರಿಗಳು ಚಪ್ಪಾಳೆ ಹೊಡಿಬೇಡಿ, ಬರೀ ಚಪ್ಪಾಳೆ ಹೊಡಿ ಕೇಳ್ರಿ. ಈ ಶಾಸ್ತ್ರಿಗಳು ದಾನಮ್ಮ ತಾಯಿಯ ಪೌಡರ್ ಹೇಳ್ತಾ ಇದ್ದಾರೆ. ಸುಮಾರು ಪ್ರವಚನ ಪ್ರಾರಂಭ ಮಾಡಿ ನೀವು ಕೇಳಿದ್ರಿ. ದಾನಮ್ಮ ತಾಯಿ ಅಂತ ಶರಣಿದ್ರು, ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾಳೆ ಈ ನಾಡಿಗೆ, ಯಾವ ದೈವಮಾನವಾಗಿದ್ರು, ಇವೆಲ್ಲ ಕೇಳಿದಿರಿ. ಇದು ನಮ್ಮಲ್ಲಿ ಇರ್ತಕ್ಕಂಥ ಕಲ್ಮಶವನ್ನು ದೂರ ಮಾಡಿ ಇವರಿಂದ ಬರ್ತಕ್ಕಂಥ ಸಾಹಿತ್ಯದಿಂದ ಜ್ಞಾನ ದಾಸೋಹ ಮಾಡಿ ನಾವು ಪುನೀತರಾಗ್ತಕ್ಕಂಥ ಒಂದು ಕಾರ್ಯಕ್ರಮ. ಈಗ ನಾವು ಯುಗಾದಿ, ನಾಳೆ ನಾಡೋದು ಯುಗಾದಿ ಕಾರ್ಯಕ್ರಮ ಹೋಗ್ತಾ ಇದ್ದೇವೆ, ಕಾಲಿಡ್ತೇವೆ. ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಮೊನ್ನೆ ತಾನೇ ಹೋಳಿ ಹುಣಿ ಮುಗಿಸಿದ್ದೇವೆ ನಾವೆಲ್ಲ, ಗೊತ್ತಾಯ್ತು. ಹೋಳಿ ಹುಣಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಕೊನೆ ಹಬ್ಬ ನಮ್ದು. ಯಾಕೆ ಕೊನೆ ಹಬ್ಬ ಕೊಟ್ಟನ ಪರಮಾತ್ಮ ಅಂದ್ರೆ ಹೆಂಗ್ ಮಾಡ್ತೀವಿ? ಹೋಳಿ ಹುಣಿ ಮೊದಲು ಹೊಯ್ಕೋತೇವೆ, ಲಬೋ 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 ಹೊಯ್ಕೋತೇವಲ್ಲ. ಯಾಕೆ ಹೊಯ್ಕೋತೇವೆ ಅಂದ್ರೆ ನಾವು ಹಿಂದೆ ಏನು ಕಷ್ಟ ಮಾಡಿದೀವಿ ಪರಮಾತ್ಮ ಎಲ್ಲ ನಮಗೆ ಕ್ಷಮಿಸುವಂತ ಹೊಯ್ಕೊಂಡು ನಮ್ಮ ಎಲ್ಲ ಕಷ್ಟಗಳು ಆ ಕಾಮದ ದಾನದಲ್ಲಿ ಹಾಕಿ ಮುಂದಿನ ನಮ್ಮ ಜೀವನ ಪುನೀತ ಆಗ್ತಕ್ಕಂಥ ಯುಗಾದಿ ಹಬ್ಬದ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಗುರುಗಳ ಆಶೀರ್ವಾದದಿಂದ ನಾವು ಪುನೀತರಾಗಬೇಕಾಗಿದೆ. ಇದು ನಾವೆಲ್ಲ ನೋಡಿ ಕಲಿಬೇಕಾಗಿದೆ. ಇವತ್ತು ಒಳ್ಳೆಯ
ಈ ಒಂದು ಕಾರ್ಯಕ್ರಮದಲ್ಲಿ ಈಗ ನೀವು ಕಲ್ಯಾಣ ಮಂಟಪ ಕಟ್ತಾ ಇದ್ದೀರಿ, 25 ಲಕ್ಷ ರೂಪಾಯಿ ಕೇಳಿರಿ. ಎಮ್.ಎಲ್. ಪಾಟೀಲ್ರಿಗೆ ಭಾಳ ಒಳ್ಳೆ ಉದಾಹರಣೆಗಳಿದ್ದಾರೆ. ಅವ್ರ ಪರಿಸ್ಥಿತಿ ನನಗೆ ಗೊತ್ತದ. ಯಾಕೆ ಇದು ಗ್ಯಾರಂಟಿ ಇದು ಅಧ್ಯಕ್ಷರ ಇಲ್ಲಿ ಪ್ರಕಾಶ್ ಜಮಾದಾರ ನಿಮಗೇನು ಗ್ಯಾರಂಟಿ ಕೊಟ್ಟಿದ್ದೀವು, ಸಿದ್ದರಾಮಯ್ಯನ ಹಾಲತ್ ಭಾಳ ಖರಾಬ್ ಅದ. ಹೇಳ್ಕೊಬ್ಬಲಿಲ್ಲ ನಾವು 55,000 ಕೋಟಿ ರೂಪಾಯಿ ಹಣ ಹೋಗ್ತದೆ. ಇದು ಭಾಳ ದುಡ್ಡು ಕಟ್ಟಬೇಕಾಗತ್ತೆ. ಈಗ ಒಂದು ಮಾತು ಹೇಳಿದ್ರು, ಅದ್ರ ಬಗ್ಗೆ ಅವರು ಆದಷ್ಟು ಅವರು ಸಹಾಯ ಮಾಡ್ತಾರೆ. ನಾವು MLA ಇಲ್ಲಾಂದ್ರೂ ನಾನು ಕೂಡ ಸಹಾಯ ಮಾಡ್ತೀನಿ, ನೀವು ಊರವ್ರು ಮಾಡಬೇಕು. ನಿಮ್ಮೂರು ಮಠ ಇದು MLAಗಳು ನಾವು ಬಂದು ಕೊಡೋದಲ್ಲ, ಇಲ್ಲಿ ಕೂಡ ನಿಮಗೆ ಉಪಯೋಗ ಆಗ್ತವೆ. ನಿಮಗೆ ಲಗ್ನ ಆಗ್ತಾವ, ಕಲ್ಯಾಣ ಮಂಟಪ ಆಗ್ತಾವ, ಪ್ರವಚನ. ಇದು ಒಳ್ಳೆ ಒಂದು ಮಂದಿರ ಆಗ್ಬೇಕು, ಎಂದೂ ಆಗ್ಬೇಕಾಗಿತ್ತು. ನಾ ಹಿಂದೆ ಹೇಳಿದ್ದು ಆಗ್ಬೇಕಂತ. ಆದರೂ ಇವತ್ತು ಸಮಯ ಕೂಡಿ ಬಂದಿದೆ. ಎಮ್ ಪಾಟೀಲ್ ತಮ್ಮ ಸಾಧ್ಯ ಆದಷ್ಟು ಕೊಡ್ತಾರೆ, ನಾವು ಕೊಡ್ತೇವೆ. ನಾವು ವೇದಿಕೆ ಮೇಲೆ ಎಲ್ಲ ಮುಖಂಡ ಕರ್ಕೊಂಡು ನಾವು ಕೂಡ ಕೈಲಿ ಜೋಡಿಸ್ತೇವೆ. ಅದೇ ನಿಮ್ಮ ಗ್ರಾಮ ಜನರು 80% ದುಡ್ಡು ಕೊಡಬೇಕು, 80% ನಮ್ಮ ಇಬ್ಬರ ಮೇಲೆ ಆದ್ರೆ ಆಗಲ್ಲ. ನೀವು ಮಾಡಿ ನಮ್ಮ PSI ಒಂದು ಬೇರೆ ಐಡಿಯಾ ಕೊಡ್ತೀನಿ, ಅವರು ಕೂಡ ವಸೂಲು ಮಾಡಿ ಕೊಡ್ತಾರ. ಏನು ಐಡಿಯಾ ಅಂದ್ರೆ ಈಗ ಹೇಳ್ಯಾರ ಅವ್ರು ದಾರುಗಳು. ನಿಜವಾಗಿ ದಾರುಗಳು ಯಾರ್ಲಿಂದ ಆಗತ್ತ, ಮನೆ ಮಾರ್ಲತ್ತಾರೆ. ಭಾಳ ನೋವಾಗ್ತಾ ಇದೆ. ನಮ್ದು ಕಸಬದು ಎಕ್ಸೈಸ್ ಕಾಂಟ್ರಾಕ್ಟರ್, ನಮ್ಮ ಅಪ್ಪ ಗುತ್ತಿಗೆದಾರ ಹೆಸರು ಬಿದ್ದಿದೆ. ಅದೇ ಸಿಂಧಿ ಶರಿ PWD ಕಾಂಟ್ರಾಕ್ಟರ್ ಗುತ್ತಿಗೆದಾರರು. ಈಗ ನಮ್ಮ ಎಲ್ಲಾ ಸಮಾಜದವರು ಇಡೀ ಕರ್ನಾಟಕದ ಗುತ್ತಿಗೆದಾರ ಹಚ್ಕೊಂಡವ್ರು. ನಿಜವಾಗಿ ಇರೋ ಒಬ್ಬ ಹೆಂಗೆ ಗುತ್ತಿದಾರ. ಅವ್ರ ಹೆಸರು ಇವತ್ತು ನಾವು ರಾಜ್ಯದ ರಾಜಕಾರಣದಲ್ಲಿ ಇಷ್ಟೊಂದು ಮೇಲೆ ಹೋದ್ಮೇಲೆ ಎಲ್ಲರೂ ಗುತ್ತಿದಾರ ಅಂತ ಇದ್ದಾರೆ. ಆದ್ರೆ ಇದು ಬಹಳ ಕೆಟ್ಟ ಒಂದು ಸಂಪ್ರದಾಯ. ಪ್ರತಿಯೊಂದು ಹಳ್ಳಿಯಲ್ಲಿ ನಡೀತಾ ಇದೆ. ದುಕಾನ್ದಾಗ ಮಾಲ್ ಸಿಗ್ತಾ ಇದೆ. ಹಿಂದೆ ಎಕ್ಸೈಸ್ ಕಾಂಟ್ರಾಕ್ಟರ್ ಇದ್ದು ನಾವು ರೆವಿನ್ಯೂ ಕಟ್ಟಬೇಕಾಗ್ತಿತ್ತು 1 ಕೋಟಿ 2 ಕೋಟಿ ತಿಂಗಳ. ನಾವು ಯಾರು ಹಿಂಗೆ ಇಲ್ಲಿಗೆಲ್ಲ ಮಾಡ್ತಾವ್ರಿ ಹಿಡಿದು ಒಳಗೆ ಹಾಕ್ತಿದ್ವಿ. ಎಕ್ಸೈಸ್ದವ್ರು ನಾವು ಕೂಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡಿ. ಈಗ ಹಂಗೆ ಇಲ್ಲಿಗೆ ಲಗಾಮಿಂದ ಕುದುರೆಗಿದೆ. ಪ್ರತಿಯೊಬ್ಬರಿಗೆ ಮಾಲ್ ತರ್ತಾರೆ, MS ಅಂದ್ರು ಮಾರ್ತಾರ, ಕುಡುಕರು ಅವ್ರಿಗೆ ಹೆಚ್ಚಾಗ್ಯದ, ಜೀವನ ಹಾಳಾಗ್ತಾ ಇದೆ. ಮತ್ತೆ ಎಲೆಕ್ಷನ್ ನಾವು ಕೂಡ ಹಂಗೆ ಮಾಡ್ತೇವೆ ನಿಮಗೆ. ಯಾಕೆ ನಿಮ್ಮ ಜಟಗಳು ಹೆಂಗವ, ನಿಮ್ಮ ಹುಡುಗರು ಏನು ಮಾಡ್ತಾವೆ, ನಮಗೆ ಬೇಕು ಪ್ರಚಾರ ಮಾಡ್ಲಿಕ್ಕೆ. ಎಲೆಕ್ಷನ್ ಬಂದಾಗ ಏನು ಮಾಡ್ತೇವೆ ನಾವು, ಧಾಬಾ ಓಪನ್ ಮಾಡ್ತೇವೆ. ಅವ್ರಿಗೆ ಧಾಬಾ ಓಪನ್ ಏಟು ಕುಡಿ ಅಂತ ಹೇಳ್ತೇವೆ. ಎಲೆಕ್ಷನ್ ಆಗತ್ತ ಭಾರಿ ಕುಡಿಸ್ತೇವೆ ನಿಮಗೆ. ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಸರಿ ತಗೊಳಲ್ಲ ನಾವು, ಆದ್ರೆ ನಿಮ್ಗೆ ಚಟ ಬಿದ್ದಿರ್ತವೆ. ಅವಾಗ ಏನು ಮಾಡ್ತೀರಿ, ಮನೆಯಿಂದ ಅವನದರೆ ರೊಕ್ಕ ಕದಿತೀರಿ, ತಂದಿದ ಜೇಬ್ನದ ರೊಕ್ಕ ಕದ್ದು ಹೋಗಿ ಇಂಥ ಎಲ್ಲ ದುಕಾನ್ಗಳ್ದಾಗ ದುಡ್ಡು ಹಾಕಿ ನೀವು ಹಾಳಾಗ್ತಾ ಇದ್ದೀರಿ. ಇದು ಒಳ್ಳೇದಲ್ಲ. ಹೀಗಾಗಿ ನಿಮ್ಮಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಈಗ ನಮ್ಮ ಎಮ್ ಪಾಟೀಲ್ ಹೇಳಿದಂಗೆ ನೀವು ತಾಯಂದ್ರೆ ಜಾಗ್ರತೆ ಆಗ್ಬೇಕು. ಯಾವಾಗ ಕುಡಿದು ಮನೆಗೆ ಬರ್ತಾವ, ಮೈಗೆ ಬರ್ಬೇಡ್ರಿ, ಊಟನೇ ಕೊಡ್ಬೇಡ್ರಿ ಅವ್ರು. ಅವಾಗ ಅವ್ರು ಸೀದಾತಾರ. ಆದ್ರೆ ಪಾಪ ಕೆಲವು ಜನರಿಗೆ ಹಾಕಿ ಬಡಿತಾರೆ, ನನಗೆ ಗೊತ್ತದ. ಅವ್ರು ಗಂಡದೇವ್ರು ಭಾಳ ಬೆಳೆಸಿದ್ವಿ, ಬಡಿತಾವ. ಅವು ಬಡ್ದಂತ ಗಂಡಸರು ಏನ್ ಹೇಳಿದ್ರೆ, ಎಮ್ ಪಾಟೀಲ್ ನಾನು PSI ರಿಪೇರಿ ಮಾಡ್ತೀವಿ, ಅಂದ್ಬೇಡಿ, ನಿಮ್ಮ ಜೊತೆ ನಾವು ಇರ್ತೀವಿ. ಆ ಧೈರ್ಯ ನಾನು ಕೊಡ್ತಾ ಇದ್ದೀನಿ ನಿಮಗೆ. ಅವಾಗ ನಾವು ನೋಡ್ತೀವಿ, ನಿಮ್ಮ ಬಡದಂದ್ರೆ ಅವ್ರಿಗೆ ಏನು ಮಾಡ್ಬೇಕು ನಾವು ಮಾಡ್ತಾ ಇದ್ದೇವೆ. ಇದು ಬೆಳಿಬೇಕು. ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಇವೆಲ್ಲ ದುಶ್ಚಟ ಬಿಡಬೇಕು. ಈ ಅಪ್ಪವರು ಇಡೀ ರಾಜ್ಯ ಕರ್ನಾಟಕ ಇದು ತಾಲೂಕಾ ಪ್ರವಾಸ ಮಾಡಿದ್ರು, ಕಂತಿ ಬಿತ್ತಿ ಪ್ರವಾಸ ಮಾಡಿದ್ರು. ಕಂತಿ ಬಿತ್ತಿ ಮಾಡಿದಾಗ ಎಲ್ಲರೂ ನನ್ನ ಜೋಳಿಗೆ ರೊಕ್ಕ ಹಾಕತ್ತೇವ್ರೆ, ರೊಕ್ಕ ಹಾಕಿರಿ, ದವಸ ಧಾನ್ಯ ಹಾಕಿರಿ ಅಂತ ಹೇಳಿಲ್ಲ. ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಏನಾದ್ರು, ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ನಿಮ್ಮ ದುಷ್ಟ ಚಟಗಳು ನನ್ನ ಜೋಳಿಗೆಯಲ್ಲಿ ಹಾಕಿ ನೀವು ಪುನೀತರಾಗ್ರಿ ಅನ್ನೋಂಥ ಸಂದೇಶ ಕೊಟ್ಟರು. ಇದು ಒಬ್ಬ ಶರಣರು ಹೇಳ್ತಕ್ಕಂಥ ಮಾತು. ಇಂಥ ಒಂದು ಎಲ್ಲ ಶರಣರ ಒಂದು ವೇದ ವಾಕ್ಯಗಳನ್ನು ನಾವೆಲ್ಲ ಕಲಿತು ನಮ್ಮ ಜೀವನ ಪಾವನ ಮಾಡ್ಕೋಬೇಕಾಗಿದೆ. ನಾನು ಬಂದಾಗ ಎಮ್ ಪಾಟೀಲ್ ಧರ್ಮಸಭೆಯಲ್ಲಿ ಹೇಳ್ಬಾರ್ದು ಒಂದು ಮಾತನ್ನ ಭಾಳ ನೋವಿಂದ ಹೇಳ್ತೀನಿ. ಎಮ್ ಪಾಟೀಲ್ ಬಗ್ಗೆ ಗೌರವ ಇದೆ. ನಾವು ಬಂದಾಗ ನಮ್ಮ ಎಲ್ಲ ಕಾರ್ಯಕರ್ತರು ನಮಗೇನು ಕಾಂಗ್ರೆಸ್ ಪಕ್ಷದಾಗ ಇದ್ದೇವೋ, ಯಾವ ಪಾರ್ಟಿಯಾಗಿದ್ದೇವೋ ಕೇಳಲ್ಲ. ಯಾರ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದಾರೆ, ಒಂದು ಕೆಲಸ ಕೊಡ್ತಾ ಇಲ್ಲ, ಹಂಗಿಲ್ಲ ಹೇಳ್ತಾ ಇದ್ದಾರೆ. ಧರ್ಮಸಭೆಯಲ್ಲಿ ಹೇಳ್ಬಾರ್ದು. ಆದ್ರೆ ಎಮ್ ಪಾಟೀಲ್ ಬಗ್ಗೆ ಯಾವ ಹಡಗು ಅಲ್ಲಿಂದ ಬರ್ತಾ ಇಲ್ಲ ಇರೋದು, ಬರೀ ಒಂದೇ ಒಂದು ಹಡಗು ಬರ್ತದ, ಭಾರತದ ಧ್ವಜ ತಗೊಂಡು ಬರ್ತದ ಅಂದ್ರೆ ಅದು ನರೇಂದ್ರ ಮೋದಿ ಕೊಡುಗೆ ಅನ್ನೋಂಥ ಮಾತನಾಡಬೇಕಾಗ್ತದೆ. ಯಾವುದು ಧ್ವಜ ಬಿಡಲ್ಲ, ಭಾರತದ ಧ್ವಜ ಮಾತ್ರ, ನಮ್ಮ ಇಂಡಿಯಾ ಧ್ವಜ ಮಾತ್ರ ಇರೋದವ್ರು ಕೈ ಹೆಚ್ಚಿಲ್ಲ, ಅದ್ರ ಮ್ಯಾಗ ಬಾಂಬ್ ಹಾಕಿಲ್ಲ ಬಂದದ್ದು. ಅಂತ ಒಂದು ನಾಯಕತ್ವ ನರೇಂದ್ರ ಮೋದಿ ಇದೆ. BJP ಅವರು ನರೇಂದ್ರ ಮೋದಿ ಮೇಲೆ 80% ದುಡ್ಡು ನೀವು ಕೊಡ್ಬೇಕು. 80% ದುಡ್ಡು ನೀವು ಕೊಡ್ರಿ. ಎಮ್ ಪಾಟೀಲ್ ನಾವು ಕೊಟ್ಟು 20% ಕೊಟ್ಟು ಕಲ್ಯಾಣ ಮಂಟಪ ಎಮ್ ಪಾಟೀಲ್ ನಾವು ಒಂದೇ ಉದ್ಘಾಟನೆ ಮಾಡ್ತೇವೆ. ಆದ್ರೆ ನೀವೆಲ್ಲ ಬಿಟ್ಟಿಗೆ ಗುಸು ಮಾತಾಡೋದು, ಸೂಯಿ ಅಲ್ಲಿ ಬ್ರ್ಯಾಂಡಿಗಳಿಗೆ ವಿಸ್ಕಿಗಳಿಗೆ ರೊಕ್ಕ ಹಾಕ್ತೀರಿ, ಕಲ್ಯಾಣ ಮಂಟಪ ಕೊಡೋದ್ರೆ ಯಾರು ಕೊಡಲ್ಲ. 5-5 ರೂಪಾಯಿ, ಊರವ್ರು 10 ರೂಪಾಯಿ ಆದ್ರೆ ಕಲ್ಯಾಣ ಮಂಟಪ ಆಗ್ತದೆ. ಇದೇನು ದೊಡ್ಡ ಕೆಲಸ ಅಲ್ಲ. ಇದು ನಾವೇ ಕೂಡ ಮಾಡೋಣ. ನಿಮ್ಮ ಊರಿನ ಕಲ್ಯಾಣ ಮಂಟಪ ಆದರೆ ನಿಮ್ಮ ಊರಲ್ಲಿ ಒಂದು ಶೋಭೆ ಬರ್ತದೆ. ಇಂಥ ಧರ್ಮ ಕಾರ್ಯಕ್ರಮ ನಡೆದಾಗ ಒಳ್ಳೆಯ ಒಂದು ಪ್ರವಚನ, ಜ್ಞಾನದಾಸೋಹ ಸಿಗ್ತದೆ. ಹೀಗಾಗಿ ನಾವು ಇದನ್ನೆಲ್ಲ ಮಾಡೋಣ ಅಂತ ಮಾತನಾಡಿಕೊಳ್ಳಿ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈಗಿನ ಅಪ್ಪರ ಆಶೀರ್ವಚನ ಆಗ್ತದೆ. ಆದ್ಮೇಲೆ ನಾವು ಅಡಿಗೆಲ್ಲಿ ಇಡ್ತಾ ಇದ್ದೇವೆ. ಅಡಿಗೆಲ್ಲಿ ದುಡ್ಡು ಎಷ್ಟದ ರೊಕ್ಕ ಇಟ್ಟಾರ ಅಡಿಗೆಲ್ಲಿ ಇಡ್ತಾ ಇದ್ದೇವೆ. ಇಲ್ಲ ನಾಳೆ ಎಮ್ ಪಾಟೀಲು ಮಾಲಿಕೆ ಕೂತ್ರೆ ಅಡಿಗೆಲ್ಲಿ ಇಟ್ಟು ರೊಕ್ಕ ನಿಲ್ಲಕ್ಕೆ ನಾವು ಬದಾಮಾಗದಾಡ ನಾವು ಮುಂದೆ ಕೊಡ್ತೇವೆ, ಗ್ಯಾರಂಟಿ ಕೊಡ್ತೇವೆ. ಮಾತು ಕೊಟ್ಟೇವೆ ಅಂದ್ರೆ ಗ್ಯಾರಂಟಿ ಕೊಡ್ತೇವೆ.
ನೀವು 80% ಕೆಲಸ ಮಾಡಿರಿ, ಮುಂದಿನ 20% ನಾ ಜವಾಬ್ದಾರಿ ತಗೋತೀನಿ. ಎಮ್ಮ ಪಾಟೀಲ್ ನಾವು ಕೂಡ ಮಾಡ್ತೇವೆ. ಇಷ್ಟು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಭಾಳ ನಾ ಅಭಿನಯಿಸ್ತೀನಿ ನಮ್ಮ ಶಿಕ್ಷಕರಿಗೆ. ಭಾಳ ಒಳ್ಳೆಯ ಹಾಡ ನಮ್ಮ ಮಕ್ಕಳಿಗೆ ಕಲಿಸ್ತೀನಿ. ನನಗೆ ಭಾಳ ಖುಷಿ ಆಯ್ತು ಅವ್ರು ಡ್ಯಾನ್ಸ್ ಮಾಡಿ ಚೆನ್ನಪ್ಪ ಚೆನ್ನೇಗೌಡ ನಿಂಬಿಯ ಹಿಡಿದಾಗ ಹಾಡಾಗ ಆ ತಾಯಂದಿರ ಮುಖ ನೋಡ್ದ ಏನು ಉಲ್ಲಾಸ ನಿಮ್ಮಲ್ಲಿ. ನಮ್ಮ ಮಕ್ಕಳು ಹ್ಯಾಂಗೆ ಕುಣಿಲ್ಲ ಅಂತ ಅವತ್ತು ನೋಡ್ತಾ ಇದ್ದೀರಿ. ಇದು ಪ್ರೀತಿ. ನಿಮ್ಮ ಮಕ್ಕಳು ಕುಣಿಕೆ ನೋಡಿ ನೀವು ಆನಂದ ಪಡ್ತಕ್ಕಂಥ ವಾತಾವರಣ ನೋಡಿದ್ರೆ ನಮ್ಗೆ ಸಂತೋಷ ಆಗುತ್ತೆ. ಇದು ನಾವೆಲ್ಲರೂ ತಿಳ್ಕೊಬೇಕಾಗ್ತದೆ. ಇಲ್ಲಿ ಭಾಳ ಮಂದಿ ಹೆಣ್ಮಕ್ಳು ಹೇಳಿದ್ರೆ ಒಂದು ಮಾತೇ ಹೇಳಿ ಮುಗಿಸ್ತೀನಿ. ಇಲ್ಲಿ ಭಾಳ ಕಡೆ ಅತ್ತಿ ಸೊಸೆ ಕಲಿಯಲ್ಲ, ಹತ್ತಿದವರು ಕಮ್ಮಿ ಇಲ್ಲ. ನೀವು ಹತ್ತಿದವ್ರು ಏನು ಮಾಡ್ತೀರಿ? ತಪ್ಪು ಮಾಡಿದ್ರೆ ಮಾಫ್ ಮಾಡ್ತೀರಿ, ಏನೋ ಅನ್ನಲ್ಲ. ಮುಗಿಸ್ತದೆ ಈ ಪೂಜ್ಯ ಗುರುಗಳಿಂದ ಆಶೀರ್ವಚನ. ಕೇಂದ್ರವಾಗಿ ಇಲ್ಲಿವರೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡು ಗುರುಕುಲ ಭೂಷಣರಾಗಿರುವ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಪಂಗಳವರ ಮುಂದಿನ ವರ್ಷಕ್ಕೆ 25ನೇ ವರ್ಷದ ಪಟ್ಟಾಧಿಕಾರದ ಒಂದು ವರ್ಧಂತಿ ಮಹೋತ್ಸವ ಬೆಳ್ಳಿ ಹಬ್ಬ ಈಗಾಗಲೇ ಅಫಜಲ್ಪುರ ಸಂಸ್ಥಾನದ ಗುರು ಹಿರೇಮಠದ ಆ ಒಂದು ಪೀಠಾಧಿಪತ್ಯವನ್ನು ವಹಿಸಿಕೊಳ್ಳುವುದರ ಮೂಲಕ 25 ವರ್ಷಗಳ ಕಾಲ ಇವತ್ತು ಅಫಜಲ್ಪುರ ಸಂಸ್ಥಾನ ಹಿರೇಮಠದ ಒಡೆಯರಾಗಿ ಈ ಧರ್ಮದ ಕಾರ್ಯಾಚರಣೆಯಲ್ಲಿ ತಮ್ಮ ಜೀವನವನ್ನ ಸಾಗಿಸಿಕೊಂಡು ಬಂದಿರತಕ್ಕಂಥದ್ದಾಗಿದೆ. ಅಂತ ಬೆಳ್ಳಿ ಹಬ್ಬದ ಒಂದು ಶುಭ ಸಂದರ್ಭದಲ್ಲಿ ಎಲ್ಲಾ ಭಕ್ತಾದಿಗಳು, ಎಲ್ಲಾ ಊರಿನ ಶಾಖಾ ಮಠಗಳ ಪರಮ ಭಕ್ತರು ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಏನು ಅಂತಂದ್ರೆ, ಈಗಾಗಲೇ ಅಫಜಲ್ಪುರ ಸಂಸ್ಥಾನ ಮಠದ ಪರಮ ಪೂಜ್ಯರು ಈಗಾಗಲೇ 25 ವರ್ಷಗಳ ಕಾಲ ಸುದೀರ್ಘವಾಗಿ ಶ್ರೀಮಠದ ಅಧಿಪತ್ಯವನ್ನು ವಹಿಸಿಕೊಂಡು ಬಂದಿದ್ದಾರೆ. ಪರಮ ಪೂಜ್ಯರಿಗೆ ಈ ನಾಡಿನ ಭಕ್ತಾದಿಗಳು ಏನಾದರೂ ಒಂದು ಕೊಡುಗೆಯನ್ನು ನಾವೆಲ್ಲ ಕೊಡಬೇಕು ಅನ್ನುವಂತ ಒಂದು ಸದುದ್ದೇಶದಿಂದ ಪರಮ ಪೂಜ್ಯರಿಗೆ ಒಂದು ಬೆಳ್ಳಿಯ ತುಲಾಭಾರವನ್ನು ಮಾಡಬೇಕು ಅಂತ ನಾಡಿನ ಸಮಸ್ತ ಭಕ್ತಾದಿಗಳು ಕೂಡ ಒಂದು ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರಕ್ಕೆ ಬದ್ಧರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಊರಿನ ನಮ್ಮ ಶರಣಪ್ಪ ಶಿವರವರು ಕೂಡ ಪರಮ ಪೂಜ್ಯರ ಬೆಳ್ಳಿಯ ತುಲಾಭಾರಕ್ಕಾಗಿ 1 kg ಆ ಬೆಳ್ಳಿಯನ್ನ ಈಗಾಗಲೇ ಕೊಡ ಮಾಡಿರ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಬೆಳ್ಳಿಯ ಹಬ್ಬ 25 ವರ್ಷಗಳ ಅಫಜಲ್ಪುರ ಸಂಸ್ಥಾನ ಮಠದ ಪೀಠಾಧಿಪತ್ಯವನ್ನು ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ರೇವೂರುಕೆ ಗ್ರಾಮದ ಶರಣಪ್ಪ ಶಿರೂರವರು ಭಕ್ತಿಯಿಂದ 1 kg ಬೆಳ್ಳಿನ ನಾವೆಲ್ಲ ಈಗಾಗಲೇ ಕೊಡ್ತೇವೆ ಅಂತ ತಿಳ್ಕೊಂಡು ವಾಗ್ದಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಇದೇ ಊರಿನ ಇನ್ನೋರ್ವ ಸದ್ಭಕ್ತರಾಗಿರ್ತಕ್ಕಂತಹ ನಮ್ಮ ಗುಂಡೇರಾಯ ಪೊಲೀಸ್ ಪಾಟೀಲ್ ಅವರು ಕೂಡ ಕೊಡ್ತೇವೆ ಅಂತ ತಿಳ್ಕೊಂಡು ಕೂಡ ವಾಗ್ದಾನ ಮಾಡಿದ್ದಾರೆ. ಜೊತೆಗೆ ನಮ್ಮ ಶ್ರೀತರಾಗಿರ್ತಕ್ಕಂಥ ಇನ್ನೋರ್ವ ಸದ್ಭಕ್ತರಾಗಿರುವ ಹಸನಪ್ಪ ಜಿ ಮ್ಯಾಕೇರಿ ಅವರು ಕೂಡ ಅರ್ಧ kg ಬೆಳ್ಳಿನ ನಾವು ಪರಮ ತುಲಾಭಾರಕ್ಕಾಗಿ ಕೊಡ್ತೇವೆ ಅಂತ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಮುಗಿಯುವುದಕ್ಕಾಗಿ ಇನ್ನೂ ಭಕ್ತಾದಿಗಳು ಯಾರಾದರೂ ವಾಗ್ದಾನ ಮಾಡ್ತಕ್ಕಂಥವ್ರು ಮಾಡಬಹುದು. ಇಲ್ಲ ಅಂತಂದ್ರೆ ಒಂದು ದಿವಸ ಸಮಯವನ್ನು ತೆಗೆದುಕೊಂಡು ಈ ಗ್ರಾಮಕ್ಕೆ ಪರಮ ಪೂಜ್ಯರೇ ದಯಮಾಡಿಸ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವೆಲ್ಲ ಪರಮ ಪೂಜ್ಯರ 25 ವರ್ಷದ ಬೆಳ್ಳಿ ಹಬ್ಬದ ಆ ಶುಭ ಗಳಿಗೆಯಲ್ಲಿ ಆ ಬೆಳ್ಳಿಯ ತುಲಾಭಾರ ಕಾರ್ಯಕ್ರಮಕ್ಕೆ ನಾವೆಲ್ಲ ತನು ಮನ ಧನದಿಂದ ಬೆಳ್ಳಿ ಕಾಣಿಕೆಯನ್ನು ಕೂಡ ಮಾಡೋದ್ರ ಮೂಲಕ ರಜತ ಮಹೋತ್ಸವ ಕಾರ್ಯಕ್ರಮ ಇವತ್ತು ಆ ಪರಮ ಪೂಜ್ಯರಿಗೆ ಈ ಸಮಾಜದ ಗುರುದೀಕ್ಷೆಯನ್ನು ಪಡೆದುಕೊಂಡು ಇಡೀ ನಾಡಿನ ಭಕ್ತ ಬಳಗವನ್ನು ಉದ್ಧರಿಸುವುದರ ಮೂಲಕವಾಗಿ ಅಫಜಲ್ಪುರ ಸಂಸ್ಥಾನ ಹಿರೇಮಠದ ಒಂದು ಸಂಸ್ಥಾನದ ವತಿಯಿಂದ ಈ ಸಮಾಜಕ್ಕಾಗಿ ಈ ಧರ್ಮಕ್ಕಾಗಿ 25 ವರ್ಷಗಳ ಕಾಲ ಪರ್ಯಂತರವಾಗಿ ನಿರಂತರ ಈ ಸಮಾಜಕ್ಕಾಗಿ ಅವರು ದುಡಿದಿದ್ದಾರೆ. ಆ ದುಡಿದಂತ ಒಂದು ಶುಭ ಗಳಿಗೆಯೊಳಗ ಎಲ್ಲಾ ಭಕ್ತಾದಿಗಳು ಕೂಡಿಕೊಂಡು ಆ ಬೆಳ್ಳಿಯ ತುಲಾಭಾರವನ್ನು ಮಾಡುವಂಥದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಕೊಡುಗೆ ದಾನಿಗಳಾಗಿ ತಾವೆಲ್ಲರೂ ಕೂಡ ಆ ಸೇವೆಯಲ್ಲಿ ಭಾಗಿಗಳಾಗಬೇಕನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಬೆಳ್ಳಿಯ ಕಾಣಿಕೆಯನ್ನು ಕೊಟ್ಟಂತಹ ಆ ಎಲ್ಲಾ ಭಕ್ತಾದಿಗಳಿಗೆ ತಾವೆಲ್ಲ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಪರಮ ಪೂಜ್ಯ ಗುರುಗಳ ಆಶೀರ್ವಾದ ಆ ಭಕ್ತಾದಿಗಳಿಗೆ ಸದಾವಕಾಲ ಇರಲಿ ಅನ್ನುವಂಥದ್ದನ್ನು ಹಾರೈಸಿ ಈಗ ಕೊಂಡ ಸಿಂಪೆಯಂತಾಗಬೇಡ, ಮುತ್ತು ಕಳೆದುಕೊಂಡ ಸಿಂಪೆಯಂತಾಗಬೇಡ, ರಸವಹೀರಿದ ಕಬ್ಬಿನ ಸಿಪ್ಪೆಯಂತಾಗಬೇಡ, ರಸವಹೀರಿದ ಕಬ್ಬಿನ ಸಿಪ್ಪೆಯಂತಾಗಬೇಡ, ಜೀವವಿಲ್ಲದ ದೇಹವಂತಾಗಬೇಡ, ಜೀವವಿಲ್ಲದ ದೇಹವಂತಾಗಬೇಡ, ತುಂಬು ನಿನ್ನೊಡಲು ಗುರು ಕಣರಸು ಎಂಬ, ಗುರು ಕಣರಸು ಎಂಬ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಶ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ
ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾತಸ್ಮರಣೀಯರಾದ ಆದಿ ಜಗದ್ಗುರು ರೇಣುಕರನ್ನ ಮೊದಲು ಮಾಡಿಕೊಂಡು ಈ ಭೂಮಿಗೆ ಮಳೆಯನ್ನು ತರಿಸಿ ಪವಾಡ ಮಾಡಿರುವಂಥ ಮಳೇಂದ್ರ ಶಿವಾಚಾರ್ಯ ಗದ್ದುಗೆಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಈ ತಾಲೂಕಿನ ಜನಪ್ರಿಯ ಶಾಸಕರು, ಬಡವರ ಬಂಧುಗಳು, ಎಲ್ಲ ಸಮುದಾಯಗಳ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಎಂ.ಐ. ಪಾಟೀಲ್ ಸಾಹೇಬ್ರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಈ ಭಾಗದ ಮಾಜಿ ಸಚಿವರು, ಎಲ್ಲ ಸಮುದಾಯಗಳ ನಾಯಕರಾಗಿರುವಂತಹ ಬಡವರ ಬಂಧುಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಮಾಲಿಕಯ್ಯ ಗುತ್ತೇದಾರ್ ಅವರವರೇ, ವೇದಿಕೆಯ ಮೇಲೆ ಸಮಯ ಅಭಾವದಿಂದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ನಮ್ಮ ಶಾಸ್ತ್ರೀಜವರೇ, ಸಂಗೀತಕಾರರೇ, ಪತ್ರಕರ್ತರೇ, ಮಹಾಜನರೇ, ತಾಯಿ